ಓಂ. ನಾನು ಸೋಮನಾಥ್. ಇವತ್ತು ಒಂದು ಒಳ್ಳೆಯ ವಿಷಯವನ್ನು ತೆಗೆದುಕೊಂಡು ಚರ್ಚಿಸುತ್ತಿದ್ದೇನೆ. ಹೆಚ್ಚು ಕಡಿಮೆ ಪ್ರತಿಯೊಬ್ಬರಿಗೂ ಅವಶ್ಯವಿರುವಂತಹ ವಿಷಯ. ಶಾಲೆಗೆ ಹೋಗದೆ ಡಾಕ್ಟರ್, ಇಂಜಿನಿಯರ್ ಆಗಿ ಏನು ಬೇಕಾದರೂ ಆಗಿ ನಾವು ಅತ್ಯಂತ ಪ್ರಚಲಿತವಾದ ವಿಷಯ ಅಂಥೇಳಿ ಈ ಎರಡು ಶಬ್ದಗಳನ್ನು ಉಪಯೋಗಿಸ್ಕೊಂಡು ಭಾರತದಲ್ಲಿ ಮನೆ ಪಾಠದ ಬಗ್ಗೆ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ. ಯಾವುದಾದ್ರೂ ಟ್ರೆಂಡ್ ನಮ್ಮ ಕಡೆ ಉತ್ತರ ಭಾರತದಿಂದ ಬರ್ತದೆ. ಯಾಕಂದರೆ ರಾಜಧಾನಿ ಡೆಲ್ಲಿ ಆದ್ದರಿಂದ ಈ ಕೇಂದ್ರ ಸರ್ಕಾರದ ಕಾನೂನುಗಳು ಮೊದಲು ದೆಹಲಿಯಲ್ಲಿ ಪರಿಣಾಮವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಅಲ್ಲಿಂದ ಯಾವುದಾದರೂ ಅಳವಡಿಕೆಗಳು ನಂತರ ದಕ್ಷಿಣಕ್ಕೆ ಬರುತ್ತವೆ. ಅದೇ ತೆರನಾಗಿ ಇವತ್ತಿನ ದಿನಗಳಲ್ಲಿ ಒಂದು ನಡವಳಿಕೆ, ಬದಲಾದ ನಡವಳಿಕೆ ದಕ್ಷಿಣಕ್ಕೂ ಸಹ ಬರುತ್ತಿದೆ. ಈ ಬದಲಾವಣೆ ಏನು ಅಂತಂದ್ರೆ, ಇತ್ತೀಚೆಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವುದನ್ನು ಬಿಟ್ಟು ಮನೆಯಲ್ಲಿಯೇ ಅವರಿಗೆ ಶಿಕ್ಷಣವನ್ನು ನೀಡಿ ಒಮ್ಮೆಲೆ 10ನೇ ತರಗತಿಯ ಪರೀಕ್ಷೆಗೆ ಕೂಡಿಸುತ್ತಿದ್ದಾರೆ. ಕೆಲವೊಬ್ಬರು ಅದಕ್ಕಿಂತ ಕೆಳಗಿನ ಹಂತದ ಪರೀಕ್ಷೆಗಳಲ್ಲೂ ಕೂಡಿಸುತ್ತಿದ್ದಾರೆ. ಆದರೂ ಈ ಒಮ್ಮೆಲೆ 10ನೇ ತರಗತಿಗೆ ಕೂಡಿಸುವ ನಡವಳಿಕೆ ಹೆಚ್ಚಾಗಿ ಕಂಡುಬರುತ್ತಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಅತಿಯಾದ ಡೊನೇಷನ್ ಹಾವಳಿ, ಆಮೇಲೆ ಶಾಲೆಯಲ್ಲಿ ಅತಿಯಾದ ಡಂಬಾಚಾರ, ಶಿಕ್ಷಣಕ್ಕೆ ಕಡಿಮೆ ಮಹತ್ವ, ತೋರಿಕೆಗೆ ಹೆಚ್ಚು ಮಹತ್ವ, ಆಮೇಲೆ ಮಕ್ಕಳ ರಕ್ಷಣೆ. ಇತ್ತೀಚೆಗೆ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಯ ಬಗ್ಗೆ ಹೆಚ್ಚು ಆತಂಕಗಳು ಉಂಟಾಗ್ತಾ ಇರೋದ್ರಿಂದ ಮತ್ತು ತಂದೆ ತಾಯಿ ಇಬ್ಬರೂ ಮಗುವಿನ ಬಗ್ಗೆ ಲಕ್ಷ್ಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಮುಖ್ಯವಾಗಿ ಡೊನೇಷನ್ ಹಾವಳಿ ಅಂತಲೇ ಹೇಳ್ಬೋದು. ಈ ಮನೆ ಪಾಠದ ನಡವಳಿಕೆ ಹೆಚ್ಚಾಗಿ ಕಂಡುಬರುತ್ತಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ NIOS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್. ಇದರ ಅಂತರ್ಗತ ವ್ಯಕ್ತಿಗೆ 14 ವರ್ಷ ಆದರೆ ಆತ ನೇರವಾಗಿ 10th ಎಕ್ಸಾಮ್ಗೆ ಕೂಡಬಹುದು. ಅದಕ್ಕೆ ಈ ಇನ್ಸ್ಟಿಟ್ಯೂಟ್ನ ಅಂತರ್ಗತ ಸ್ಟಡಿ ಮಟೀರಿಯಲ್ ಸಿಗ್ತಾವು, ಆನ್ಲೈನ್ ಕೋಚಿಂಗ್ ಸಿಗ್ತೈತಿ, ಆಮೇಲೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಈ ಇನ್ಸ್ಟಿಟ್ಯೂಟ್ನ ಅಂತರ್ಗತ ನಾವು ಸರ್ಟಿಫಿಕೇಟ್ ಏನು ಪಡಿತೀವಿ, ಆ ಸರ್ಟಿಫಿಕೇಟ್ಗೆ ರಾಷ್ಟ್ರ ಮಾನ್ಯತೆ ಮತ್ತು ಸಮಾನ ಮಾನ್ಯತೆ. ರಾಷ್ಟ್ರ ಮಾನ್ಯತೆ ಅಂತಂದ್ರೆ ರಾಷ್ಟ್ರದೊಳಗೆ ಎಲ್ಲ ಯೂನಿವರ್ಸಿಟಿನೂ ಎಲ್ಲ ಸರ್ಕಾರಗಳು ಉದ್ಯೋಗ ನೀಡುವ ಹೊತ್ನ್ಯಾಗ, ಯೂನಿವರ್ಸಿಟಿಗಳು ಅಡ್ಮಿಷನ್ ನೀಡುವ ಹೊತ್ನ್ಯಾಗ ಈ NIOSನಿಂದ ಪಡೆದಂತಹ ಸರ್ಟಿಫಿಕೇಟನ್ನು ಮಾನ್ಯ ಮಾಡುತ್ತವೆ. ಆಮೇಲೆ ಈ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ನೀಟ್ ಅಂತ ಹೇಳ್ರಿ, UPSC ಅಂತಂತ ಹೇಳ್ರಿ, ಅಥವಾ JEE ಅಂತ ಹೇಳ್ರಿ, ಇಂಥ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ನಿಮಗೆ ಕೂಡಲಿಕ್ಕೆ ಈ ಸರ್ಟಿಫಿಕೇಟ್ ಸರಿಯಾದ ಡಾಕ್ಯುಮೆಂಟ್ ಅನಿಸುವಂಥದ್ದು. ಅಂದರೆ ಸರ್ಕಾರ ಇದಕ್ಕೆ ಆ ಮಾನ್ಯತೆಯನ್ನು ಕೂಡ ಕೊಟ್ಟಿದೆ. ಮತ್ತು ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ನೊಳಗೆ ಕೆಲವು ನಿಬಂಧನೆಗಳ ಅಂತರ್ಗತ ಆನ್ ಡಿಮ್ಯಾಂಡ್ ಎಕ್ಸಾಮಿನೇಷನ್ ಸಿಸ್ಟಮ್ನು ಅದ. ಅಂದ್ರೆ ನಿಮ್ಗೆ ನೀವು ಯಾವಾಗ ಹೇಳ್ತೀರಿ ಅವಾಗ ನಮ್ಗೆ ಎಕ್ಸಾಮಿನೇಷನ್ ಕೊಡಲಿಕ್ಕೆ ಆಗೋದಿಲ್ಲ, ನಾ ಯಾವಾಗ ಹೇಳ್ತೀನಿ ಅವಾಗ ಎಕ್ಸಾಮಿನೇಷನ್ ತೊಗೊಳ್ರಿ ಅಂತ ನೀವು ಅಂದ್ರೆ ಅದಕ್ಕೂ ಅವಕಾಶ ಇದೆ. ಆದ್ರೆ ಕೆಲವು ನಿಬಂಧನೆಗಳಿರ್ತಾವೆ, ಅವನ್ನ ಅನುಸರಿಸಬೇಕಾಗ್ತದೆ. ಇಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಸಬ್ಜೆಕ್ಟ್ಸ್, ಈ NIOSನೊಳಗೆ ನೀವು ಸಬ್ಜೆಕ್ಟ್ಸನ್ನು ಮಿಕ್ಸ್ ಮಾಡಲಿಕ್ಕೂ ಅವಕಾಶ ಅದ. ಯಾವ ಥರನಾದ ಮಿಕ್ಸಿಂಗು? ಉದಾಹರಣೆಗೆ ನೀವು ಸೈನ್ಸು ಮತ್ತು ಕಾಮರ್ಸು ಮಿಕ್ಸ್ ಮಾಡಿ ಓದ್ಬೋದು, ಅದಕ್ಕೆ ಅವಕಾಶ ಅದ. ಆಮೇಲೆ ಈ ಹೊಸ ಶಿಕ್ಷಣ ನೀತಿ ಬಂದದ 2020 5+3+3+5 ಸಿಸ್ಟಮ್. ಅದು ಸಹ ಈ NIOSಗೆ
ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡಿದ ಮತ್ತು NIOS ಅದನ್ನು ಸಹ ಅಳವಡಿಸ್ಕೊಂಡದ. ಆಮೇಲೆ ಇದಕ್ಕೆ ಅಪ್ಪರ್ ಏಜ್ ಲಿಮಿಟ್ ಇಲ್ಲ. NIOS ಒಳಗೆ ಅಡ್ಮಿಷನ್ ತೊಗೋಬೇಕು ಅಂತಾರೆ ನಿಮ್ಗೆ ಅಪ್ಪರ್ ಏಜ್ ಲಿಮಿಟ್ ಇಲ್ಲ, ಲೋವರ್ ಏಜ್ ಲಿಮಿಟ್ ಅದ. 16 ವರ್ಷಕ್ಕಿಂತ ಕಡಿಮೆ ಇದ್ರೆ ನಿಮ್ಗೆ ನೇರವಾಗಿ SSC ಎಕ್ಸಾಮಿನೇಷನ್ ಕುಂಡ್ರಲಿಕ್ಕೆ ಬರೋದಿಲ್ಲ, ಅಂದರೆ 10th ಎಕ್ಸಾಮಿನೇಷನ್ ಕುಂಡ್ರಲಿಕ್ಕೆ ಬರೋದಿಲ್ಲ. ಆ ಥರ 18 ವರ್ಷ ಆಗಿದ್ದರೆ ನೀವು ನೇರವಾಗಿ PUC ಎಕ್ಸಾಮಿನೇಷನ್ಗೂ ಕೂಡಬಹುದು. ಆಮೇಲೆ ಇನ್ನೂ ಒಂದು ಅವಕಾಶ ಇದೆ NIOS ಒಳಗೆ. ನೀವು ಹೊರಗೆ ಸ್ಕೂಲ್ನೊಳಗೆ ಕಲಿತಾ ಇದ್ದೀರಿ ಅಂತ ತಿಳ್ಕೊಳ್ರಿ, ಯಾವುದೋ ಒಂದು ಕಾರಣದಿಂದ ಸ್ಕೂಲ್ ಬಿಟ್ರಿ, ಅಲ್ಲಿ ನೀವು ಎಷ್ಟು ಸಬ್ಜೆಕ್ಟ್ಸ್ ಪಾಸ್ ಆಗಿರ್ತಿಲ್ಲ, ಪಾಸ್ ಆದಂಥ ಸಬ್ಜೆಕ್ಟ್ ಬಿಟ್ಟು ಫೇಲ್ ಆದಂಥ ಸಬ್ಜೆಕ್ಟ್ ಮಾತ್ರ ಈ NIOS ಒಳಗೆ ಕುಂತು ನೀವು ನಿಮ್ಮ ಶಿಕ್ಷಣವನ್ನು ಮುಂದುವರಿಸ್ಬೋದು. ಅದಕ್ಕೂ ಸಹ ಇಲ್ಲಿ ಅವಕಾಶ ಇದೆ. ಒಂದೇ ಮಾತಿನೊಳಗೆ ಹೇಳ್ಬೇಕಂದ್ರೆ NIOS ಒಳಗೆ ಫ್ಲೆಕ್ಸಿಬಿಲಿಟಿ ಭಾಳ ಇದೆ. ನಿಮಗೆ ಬೇಕಾದ ಸಬ್ಜೆಕ್ಟು ಬೇಕಾದಲ್ಲೇ ಓದಲಿಕ್ಕೆ ಅವಕಾಶ. ಎಕ್ಸಾಮಿನೇಷನ್ನು ಸಹಿತ ಅವ್ರು ಯಾವಾಗ ಕರೀತಾರಲ್ಲ, ನೀವು ಯಾವಾಗ ಹೇಳ್ತೀರಿ ಅವಾಗ ಎಕ್ಸಾಮಿನೇಷನ್ ಕೊಡ್ಬೋದು, ಅದಕ್ಕೂ ಸಹ ಅವಕಾಶ. ಇಷ್ಟೊಂದು ಒಳ್ಳೆಯ ಅವಕಾಶ ಇರೋದರಿಂದ ಇತ್ತೀಚೆಗೆ ತಂದೆ ತಾಯಿ ಏನು ಮಾಡ್ಲಿಕ್ಕತ್ತಾರ, ಮನೆಯೊಳಗನ ಪಾಠ ಮಾಡಿಸಿ ಮಕ್ಕಳಿಗೆ ನೇರವಾಗಿ 10th ಎಕ್ಸಾಮಿನೇಷನ್ ಕುಂಡ್ರಿಸು ಒಂದು ಆಚರಣೆಯನ್ನು ಶುರು ಇಟ್ಕೊಂಡಾರ. ಇದರಿಂದ ಅವ್ರಿಗೆ ಈ ಶಾಲೆಗೆ ಮಕ್ಕಳು ಕಳಿಸೋದ್ರಿಂದ ಉಂಟಾಗುವಂತಹ ಆತಂಕ ದೂರ ಆಗ್ತದೆ. ಒಂದು. ಎರಡನೇದ್ದು, ಡೊನೇಷನ್ ಹಾವಳಿಯಿಂದ ದೂರ ಆಗ್ತಾರೆ. ಡೊನೇಷನ್ ಅವಶ್ಯಕತೆ ಇಲ್ಲ. ಮತ್ತು ಮಕ್ಕಳಿಗೆ ತಾವು ಹೆಂಗೆ ಇಚ್ಛೆ ಪಡ್ತಾರೆ ಹಂಗೆ ಓದಿಸ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದರಲ್ಲಿ ಅದ. ತಂದೆ ತಾಯಿಗಳ ಕೆಲವೊಬ್ಬರು ಮಗುನ ಹಿಂಗೆ ಓದಿಸ್ಬೇಕು ಅಂತಂಥೇಳಿ ಒಂದು ತಮ್ಮದೇ ಆದಂಥ ಒಂದು ಪದ್ಧತಿ ಇಟ್ಕೊಂಡಿರ್ತಾರೆ. ಅದು ಶಾಲೆ ಕಳ್ಸಕ್ಕೆ ಬಿಟ್ಟರೆ ಅದಾಗೋದಿಲ್ಲ, ಶಾಲೆ ಹೆಂಗೆ ಹೇಳ್ತದೆ ಅಂತ ಕೇಳ್ಬೇಕಾಗ್ತದೆ. ಆದರೆ ಇದರೊಳಗೆ ನೀವು ಇಚ್ಛಾಪಟ್ಟಂಗೆ ನಿಮ್ಮ ಮಗುನ ನೀವು ಓದಿಸ್ಬಹುದು, ನಿಮ್ಮ ಮಗುವಿಗೆ ನೀವು ಶಿಕ್ಷಣವನ್ನು ಸ್ವತಃ ಕೊಡಬಹುದು. ಅದು ಒಂದು ಅವಕಾಶ ಈ NIOSನೊಳಗೆ ಅದ. ಈ NIOS ಅಂತರ್ಗತ ಡಿಜಿಟಲ್ ಲರ್ನಿಂಗ್ ಅಂದ್ರೆ ನೀವು ಆನ್ಲೈನ್ ಅಭ್ಯಾಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ NIOS. ಆಮೇಲೆ ಕ್ಲಾಸ್ ರೂಮ್ಸ್ ಇರ್ತಾವೆ, ವರ್ಚುವಲ್ ಕ್ಲಾಸ್ ರೂಮ್ಸ್. ಅಂದ್ರೆ ಈಗ ಯೂಟ್ಯೂಬ್ ಒಳಗೆ ಕ್ಲಾಸ್ ರೂಮ್ ನೋಡ್ತಿಲ್ಲ, ಆ ಥರ ವರ್ಚುವಲ್ ಕ್ಲಾಸ್ ರೂಮ್ ಇರ್ತಾವೆ. ವರ್ಚುವಲ್. 3, ಸ್ಟಡಿ ಮಟೀರಿಯಲ್ ಕೊಡ್ತಾರೆ. ಸ್ಟಡಿ ಮಟೀರಿಯಲ್ನ NIOS ಕೊಡ್ತದೆ, ಆನ್ಲೈನ್ನ ಕೊಡ್ತದೆ. ನೀವು ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೋಬಹುದು, ಅಥವಾ ಅವ್ರ ಸಬ್ಜೆಕ್ಟ್ ಹೆಸರು ಹೇಳ್ತಾರೆ ಅವನ್ನ ಖರೀದಿನೂ ಮಾಡಬಹುದು. ಸ್ಟೋರ್ ಬುಕ್ ಸ್ಟಾರ್ನಾಗ ಸ್ಟಡಿ ಮಟೀರಿಯಲ್ ರೀಜನಲ್ ಲ್ಯಾಂಗ್ವೇಜ್ ಒಳಗೆ ಸಿಗ್ತಾವೆ. ನೀವು ಯಾವ ಭಾಷೆ ಇಚ್ಛಾ ಪಡ್ತೀರಿ ಆ ಭಾಷೆದೊಳಗೆ ನೀವು ಓದ್ಬೋದು. ಅಂದ್ರೆ ಸಾವಿರಾರು ಭಾಷೆ ಅದಾವು. ಸಾವಿರಾರು ಭಾಷೆ ಅಂತಂತಲ್ಲ, ನಮ್ಮ ಸಂವಿಧಾನದ ಅಂತರ್ಗತ ಎಷ್ಟು ಭಾಷೆಗಳನ್ನು ನಾವು ರೆಕಗ್ನೈಸ್ ಮಾಡೀವಿ ಅಷ್ಟು ಭಾಷೆಗಳಲ್ಲಿ ನೀವು ಅಭ್ಯಾಸವನ್ನು ಮಾಡಬಹುದು. ಆಮೇಲೆ ಇದೊಂದು ವೆಬ್ ಅಡ್ರೆಸ್ NIOS.ac.in. ಈ ಅಡ್ರೆಸ್ಸಿಗೆ ನೀವು ವಿಸಿಟ್ ಮಾಡಿದ್ರೆ ಅಡ್ಮಿಷನ್ ಹೆಂಗೆ ತೊಗೊಳ್ಳೋದು, ಎಕ್ಸಾಮಿನೇಷನ್ ಫಾರ್ಮ್ ಹೆಂಗೆ ತುಂಬೋದು, ಫೀಸ್ ಹೆಂಗೆ ತುಂಬೋದು ಎಲ್ಲನೂ ಅದು ಹೇಳ್ಕೊಡ್ತದೆ. ನೀವು ಆ ಪ್ರಕಾರ ಮುಂದುವರೆದು ಅಡ್ಮಿಷನ್ ತಗೊಂಡು ಎಕ್ಸಾಮಿನೇಷನ್ ಪಾಸ್ ಆಗಬಹುದು ಮತ್ತು ವಿಪುಲವಾದಂತಹ ಕಲಿಯುವ ಅವಕಾಶ NIOS ನಮಗೆ ಒದಗಿಸ್ತದೆ. ನಿಮ್ಗೆ ಮೊದಲೇ ಸರಿ ಅಡ್ಮಿಷನ್ ತೊಗೊಂಡು ಒಂದು ಎಕ್ಸಾಮಿನೇಷನ್ ಪಾಸ್ ಆಗೋ ತನಕ, ಒಂದು ಎಕ್ಸಾಮಿನೇಷನ್ ನೀವು ಅಪಿಯರ್ ಆಗೋ ತನಕ ನಿಮ್ಗೆ ಇದು ಒಂಥರ ತಿಳಿತಾ ಇಲ್ಲ ಅನಿಸ್ಬೋದು. ಆದರೆ ಒಂದು ಸರಿ ನೀವು ಒಂದು ಎಕ್ಸಾಮಿನೇಷನ್ ಕುಂತ್ಬಿಟ್ರಿ ಅಂದ್ರೆ ಆಮೇಲೆ ನಿಮ್ಗೆ ಇದು ಭಾಳ ಈಸಿ ಅನ್ನಿಸ್ತದೆ. ಆಮೇಲೆ NIOS ಯೂಸರ್ ಫ್ರೆಂಡ್ಲಿ ಅದ, ನಿಮಗೆ ತಿಳಿತದೆ ಅದನ್ನು ವಿಸಿಟ್ ಮಾಡಿದರೆ. ಈ ಥರ ನೀವು ಶಾಲೆಗೆ ಹೋಗದೆ ಡಾಕ್ಟರ್ ಮತ್ತು ಇಂಜಿನಿಯರ್ ಆಗಬಹುದು, ಅಥವಾ ಏನೂ ಆಗಬಹುದು. IAS ಆಫೀಸರ್ ಆಗ್ಬೋದು, IPS ಆಫೀಸರ್ ಆಗ್ಬೋದು. ಯಾವುದೇ ಇವತ್ತು ಒಂದು ಮನುಷ್ಯ ಶಾಲೆ ಒಳಗೆ ಕಲಿತು ಏನೇನು ಆಗ್ತಾನೆ ಅದೆಲ್ಲನೂ ನೀವು NIOS ಥ್ರೂ ಕಲಿತು ಆಗಬಹುದು. ಒಂದ ಮಾತನ್ನ ಹೇಳಿ. ಸೊ ಈ
ಮತ್ತು ಮಾರ್ಕ್ಸ್ ಕಾರ್ಡ್ ಎಲ್ಲಿಂದ ಬರ್ತಾವು? ಮಾರ್ಕ್ಸ್ ಕಾರ್ಡ್ ನಿಮಗೆ NIOS ನಿಂದನೇ ಬರ್ತಾವು. ಆನ್ಲೈನ್ ಈ ಸೈಟ್ ಒಳಗನ ಬಂದ್ಬಿಡ್ತಾವೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಉಪಯೋಗ ಮಾಡ್ಬೋದು. ಇಲ್ಲಿ ಪಾಸಾದ ಮಕ್ಕಳಿಗೂ ಮತ್ತು CBSE ಒಳಗೆ ICSE ಒಳಗೆ ಪಾಸಾದ ಮಕ್ಕಳಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ, ಪ್ರಾಸ್ಪೆಕ್ಟಸ್ ದೃಷ್ಟಿಯಿಂದ ಯಾವುದೇ ವ್ಯತ್ಯಾಸ ಇಲ್ಲ. ಇತರೆ ಮಕ್ಕಳಂತೆ ಯಾವುದೇ ತೆರನಾದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳನ್ನು ಸಹ ಈ NIOSನ ಅಂತರ್ಗತ ಪಾಸಾದ ಮಕ್ಕಳು ಸಹ ಅಪಿಯರ್ ಆಗಬಹುದು ಮತ್ತು ಶಿಕ್ಷಣದಲ್ಲಿ ಮುಂದುವರಿಯಬಹುದು. ಭಾರತದ ಎಲ್ಲ ಯೂನಿವರ್ಸಿಟಿಗಳು ಸಹ ಈ NIOSನಿಂದ ದೊರೆತಂಥ ಸರ್ಟಿಫಿಕೇಟನ್ನು ಮಾನ್ಯ ಮಾಡುತ್ತವೆ. ನಿಮ್ಮ ಕರಿಯರ್ NIOSನಲ್ಲಿ ಪಡೆದ ಕಾರಣಕ್ಕಾಗಿ ಬ್ರೇಕ್ ಆಗೋದಿಲ್ಲ. ಇಲ್ಲೇ ಕೆಲವು ಡಿಸಡ್ವಾಂಟೇಜ್ ಅದಾವೆ. ಈ NIOSನೊಳಗೆ ನೀವು ಕಳಿಸ್ಬೇಕು ಅಂದ್ರೆ ಮಕ್ಕಳನ್ನ ಮನೆಯೊಳಗೆ ಇಟ್ಕೊಂಡು ಕಳಿಸ್ಬೇಕು. ಒಂದು ನೀವೇ ಕಳಿಸ್ಬೇಕು ಅಥವಾ ಶಿಕ್ಷಕರನ್ನು ನೇಮಿಸ್ಬೇಕು. ಶಿಕ್ಷಕರನ್ನು ನೇಮಿಸಿದ್ರಿ ಅಂದ್ರೆ ಶಾಲೆಗೆ ಕಳಿಸೋದಕ್ಕಿಂತ ಬಹುತೇಕ ನಿಮ್ಗೆ ಹೆಚ್ಚಿಗೆ ಖರ್ಚಾಗ್ತದೆ. ನೀವೇ ಕಳಿಸಿದ್ರೆ ಸೇವೆ ಆಗ್ತದೆ. ಆಮೇಲೆ ಎರಡನೇ ತೊಂದರೆ ಅಂತಂದ್ರೆ ಒಂಟಿತನ. ನಿಮ್ಮ ಮಕ್ಕಳಿಗೆ ಒಂಟಿತನ ಕಾಡ್ತದೆ. ಯಾಕಂದ್ರೆ ಅವ್ರಿಗೆ ಸ್ನೇಹಿತರು ಈ ತೆರನಾದ ಶಿಕ್ಷಣ ಪದ್ಧತಿಯಲ್ಲಿ ಇರೋದಿಲ್ಲ. ಅವರು ಒಬ್ಬರ ಕಲಿಬೇಕಾಗ್ತದೆ. ಸ್ನೇಹಿತರಂದ್ರೆ ಇವರು ಓಣಿ ಒಳಗೆ ಆಟ ಆಡೋಕೆ ಹೋದ ಹೊತ್ನಾಗ ಏನು ಆ ಸ್ನೇಹ ಉಂಟಾಗ್ತದೆ, ಆ ತೆರನಾದ ಸ್ನೇಹಿತರು ಇರ್ತಾರೆ. ಆದರೆ ಓದಲಿಕ್ಕೆ ಜೊತೆಯಲ್ಲಿ ಸ್ನೇಹಿತರು ಇರೋದಿಲ್ಲ. ಈ NIOS ಬಗ್ಗೆ ತಂದೆ ತಾಯಿಗಳಿಗೆ ತಿಳಿಸ್ಬೇಕಾಗಿತ್ತು. ಆದ್ದರಿಂದ ಇವತ್ತು ಈ ವಿಷಯವನ್ನು ನಾನು ಕೈಗೆ ತಗೊಂಡೆ. ಎಲ್ಲರಿಗೂ ಇದರಿಂದ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.